ಕರೆಕ್ಟ್. ಸರಿ, ಇವಾಗ ಈ ಮುತ್ತಪ್ಪ ರೈ ಇದ್ರ ಜೊತೆಗೆ ಮತ್ತೆ ಯಾವ್ಯಾವ ದಂಧೆಗಳು ಮತ್ತು ಯಾವ್ಯಾವ ವ್ಯವಹಾರಗಳನ್ನು ಮಾಡ್ತಾ ಇದ್ದ? ಆಮೇಲೆ ಈ ಫಾಲ್ಸ್ ಕೇಸ್ಗಳಾಯ್ತಲ್ಲ, ಈ HD ಕೋಟೆದು ಫಾಲ್ಸ್ ಕೇಸ್ ಆದಮೇಲೆ ಅವನು ಚಳಿ ಬಿಟ್ಟು ಇಳಿದ್ಬಿಟ್ಟ. ಇಳಿದ್ಬಿಟ್ಟು ಯಾವಾಗ ಜಯರಾಜನ ಹೊಡೆದ ಮೇಲೆ ಎಂಟೈರ್ ಬ್ಯಾಂಗ್ಳೂರ್ ಸಿಟಿಗೆ ಇದಾಗ್ಬಿಟ್ಟ, ಅವನು ಅಂಡರ್ವರ್ಲ್ಡ್ ಡಾನ್ ಆಗಿಬಿಟ್ಟ. ಬಟ್ ಈ ಒಂದು ಏನು ಒಂದು ಸ್ಪೆಷಾಲಿಟಿ ಅಂದರೆ, ಈ ಓಪನ್ ಆಗಿ ಅಸಾಲ್ಟ್ ಮಾಡೋದು ಏನಿಲ್ಲ ಇದರಲ್ಲಿ. ಏನಂದರೆ ಅವನು ಈ ಹ್ಯಾಸ್ ಅಂಡರ್ಸ್ಟುಡ್ ದ ಲಾ. ಐ ಥಿಂಕ್ ಅವನಿಗೆ ಭಾಳ ಒಳ್ಳೆ ಅಡ್ವೊಕೇಟ್ ಇದ್ದಿದ್ರು ಅಲ್ವಾ. ಈ ಒಂದು ಕ್ರೈಮ್ನಲ್ಲಿ ಒಂದು ಸೆಕ್ಷನ್ ಇದೆ ರಂಗನಾಥ್, ಅಲಿಬೈ ಅಂತ, ಎಲಿಬಿ ಅಂತೀವಿ, ALBI ಅಂತ, ALIBI, ಅಲಿಬಿ ಅಂತ. ಅಲಿಬಿ ಅಂದರೆ ನಾನು ಒಂದು ಪ್ಲ್ಯಾನ್ ಮಾಡೋದು, ಮರ್ಡರ್ ಮಾಡೋದು, ಬಟ್ ನಂದು ಪ್ರೆಸೆನ್ಸ್ ಎಲ್ಲೋ ಒಂದು ಗೌರ್ಮೆಂಟ್ ಇದರಲ್ಲಿ ಪ್ರೆಸೆನ್ಸಲ್ಲಿ ಇರುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೋ ಅಥವಾ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ನಾನು ಇರೋದು. ಸೊ ನನ್ನ ಪ್ರೆಸೆನ್ಸು ನಾನು ಪ್ರೂವ್ ಮಾಡಬೇಕು, ನಾನು ಒಂದು ಇದ್ರ ಕಡೆ ಇದ್ದೆ ಅಂತೇಳಿ. ಆ ಕೇಸಲ್ಲಿ ಕನ್ವಿಕ್ಷನ್ ಫಿಕ್ಸ್ ಮಾಡಿದ್ರೂ ಕನ್ವಿಕ್ಷನ್ ಆಗಲ್ಲ ಅವರಿಗೆ. ನಿಮಗೆ ಅವನು ಇದರಲ್ಲಿ ಇಲ್ಲ ಆಯ್ತಲ್ಲ. ಈ ಗಲಾಟೆಗಳಾದಾಗ ಈ 95ನೇ ಇಸ್ವಿನಲ್ಲಿ 95ನಲ್ಲಿ ಏನಾಯಿತು, ಸೀರೀಸ್ ಆಫ್ ಅಟ್ಯಾಕ್ಗಳು ಸ್ಟಾರ್ಟ್ ಆಗಿಬಿಡ್ತು ಬೆಂಗಳೂರಿನಲ್ಲಿ. ಸುಪ್ರೀಮೇಸಿಗೆ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿಬಿಡ್ತು. ಕೊನೆಗೆ ಬಲರಾಮ್ ಅಂಥೇಳಿ ಅವನು ಭಾಳ ನಟೋರಿಯಸ್ ರೌಡಿ, ಅವನಿಗೆ ಸಿನಿಮಾನೂ ಬರ್ತಾ ಇದೆ. ಅವನು ಚನ್ನರಾಯಪಟ್ಟಣ ಹಾಸನ ಕಡೆ ಅವನು ಆಯಿತು. ಅವನೇನು ಮಾಡ್ತಾನೆ, ಅವನು ಮರ್ಡರ್ ಕೇಸಲ್ಲಿ ಇದ್ದ, ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಬಟ್ ಅದನ್ನು ಒಬ್ಬರು MLAಗೆ ಸಪೋರ್ಟ್ ಇದ್ದರು ಅವನು. ಬಟ್ MLAನೇ ಅವನು ಸಪೋರ್ಟ್ ಮಾಡಿ ಸೆಂಟ್ರಲ್ ಜೈಲ್ಗೆ ಹಾಕಿಸ್ತಾರೆ. ಸೆಂಟ್ರಲ್ ಜೈಲಲ್ಲಿ ಮರ್ಡರ್ ಆಗಿಬಿಡುತ್ತೆ ಅವನು 95ನೇ ಇಸ್ವಿನಲ್ಲಿ. ಆಗ ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಏನು ಸೆಂಟ್ರಲ್ ಜೈಲಲ್ಲೇ ಅವನು ಕರಳನ್ನ ಹೊಟ್ಟೆ ಬಗೆದು ಇಡೀ ಕರಳು ಹೊರಗಡೆ ಬಂದುಬಿಡುತ್ತೆ. ಸೊ ಆವಾಗ ಏನು ಮಾಡಿದ್ರು, ಆ್ಯಂಟಿ ರೌಡ್ ಸ್ಕ್ವಾಡ್ ಮಾಡಿದಾಗ ನಾನು, ಶಿವರಾಮು, ಸಂಗ್ರಾಮ್ ಸಿಂಗ್, ಆಮೇಲೆ ನಮ್ಮ ಅಬ್ದುಲ್ ಅಜೀಮ್, ಆಮೇಲೆ KVK ರೆಡ್ಡಿ, ಆಮೇಲೆ ಭೀಮಯ್ಯ ಅಂತೇಳಿ 6 ಜನ ಇನ್ಸ್ಪೆಕ್ಟ್ರು, ಒಂದು 20-30 ಕಾನ್ಸ್ಟೇಬಲ್ಸ್, ಪವರ್ಫುಲ್ ಕ್ರೈಮ್ ಕಾನ್ಸ್ಟೇಬಲ್ ಟೀಮ್ ಆಗಿ ಸದೆ ಬಡಿದ್ವಿ ನೋಡಿ 95ನೇ ಇಸ್ವಿನಲ್ಲಿ. ಮೋರ್ ದ್ಯಾನ್ 250-300 ಜನ ರೌಡೀಸ್ನ ಅರೆಸ್ಟ್ ಮಾಡಿದ್ವಿ. ಎಷ್ಟೋ ಜನಕ್ಕೆ ನಾನ್ ಬೈಲೇಬಲ್ ವಾರಂಟ್ ಇತ್ತು, ಎಬ್ಸ್ಕಾಂಡಿಂಗು, ಪ್ರೊಕ್ಲಮೇಷನ್ ಇತ್ತು, ಹಿಡ್ದೇ ಇರಲಿಲ್ಲ ಅವ್ರನ್ನೆಲ್ಲ. ಆವಾಗ ಇಬ್ಬರು ಈ ಕಾಲಪತ್ತರು ಮತ್ತು ಇವನು ನಮ್ಮ ಕೆಂಗೇರಿಗೇಟವನು ಇಬ್ಬರು ಊರು ಬಿಟ್ಟೆ ಓಡೋಗ್ಬಿಟ್ರು ಇಡೀ ಬೆಂಗಳೂರು ಸಿಟಿ. ಆಮೇಲೆ ನಾವು ಇವನಿಗೆ ಸೋಮನಿಗೆ ಹೊಡೆದಾಕಿದ್ವಲ್ಲ, ಎನ್ಕೌಂಟ್ರ್ ಆಯ್ತಲ್ಲ, ಆಗ ಇವನಿಗೆ ಒಂದು ರೂಮರ್ ಹತ್ಬಿಡ್ತು, ಮುತ್ತಪ್ಪರೈಗೂ ಶೂಟ್ ಅಟ್ ಸೈಟ್ ಆಗಿದೆ ಅಂತ. ಈ ಫ್ಲೈಟ್ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ ದಟ್ ಟೈಮ್. ಓಕೆ, ಅವಾಗ ಹೋಗಿದ್ದು. ಆಗ ಹೋಗ್ಬಿಟ್ಟ ಅವನು. ಅಲ್ಲಿ ಹೋದವನು ಏನು ಮಾಡ್ದ, ಅಲ್ಲಿ ಕೂತ್ಕೊಂಡು ಅವನದೇ ಒಂದು ಶಾರ್ಪ್ ಶೂಟರ್ ಕಳಿಸಿ ಭಾಳಷ್ಟು ಮರ್ಡರ್ಸ್ ಮಾಡ್ದ ರಂಗನಾಥ್ ಅವರೇ. ಒಬ್ಬ ಬಿಲ್ಡರು ಶೇಷಾದ್ರಿಪುರಮಲ್ಲಿ, ಅವ್ರ ಹೆಸರು ಮರೆತು ಬಿಟ್ಟಿದ್ದೀನಿ, ಆ ಬಿಲ್ಡರ್ದು ಲ್ಯಾಂಡ್ದು ಇವನ ಜೊತೆ ಏನೋ ಟಗ್ ಆಫ್ ಆಯ್ತು. ರಾಜುನೋ ಏನೋ, ಅವ್ರು ಇಬ್ಬರು ಗಂಡು ಮಕ್ಕಳಿದ್ರು. ಅವರು ಬರೀ ಫೋನಲ್ಲಿ ಮಾತಾಡಿದಾಗ ಅವನು ಬರೀ ಬಾಸ್ಟರ್ಡ್ ಅಂತ ಬೈದ್ಬಿಟ್ಟಿದ್ದಾನೆ. ಅವ್ರು ಹೇಳ್ತಾರೆ ನೋಡಿ ಒಂದು ಇಂಟರ್ವ್ಯೂನಲ್ಲಿ, ಅವ್ನು ಬರೀ ನನ್ನ ಬಾಸ್ಟರ್ಡ್ ಅಂದೋದಕ್ಕೆ ಅವನಿಗೆ ಇದು ಮಾಡಿದೆ ಅಂತ. ಶೂಟರ್ ಕಳಿಸಿ ಹೊಡೆದಾಕ್ಬಿಟ್ಟ, ಬಾಂಬೆ ಶೂಟರ್. ಓಕೆ. ಸೊ ಹೀಗೆ ಭಾಳಷ್ಟು ಮರ್ಡರ್ಸ್. ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಒಬ್ಬ ವ್ಯಕ್ತಿ ತಪ್ಪುಗಳು ಮಾಡ್ತಾನೆ, ನಟೋರಿಯಸ್ ಆಗ್ತಾನೆ, ಇದೆಲ್ಲದರ ಜೊತೆಗೆ ಬುದ್ಧಿವಂತಿಕೆ ಎಷ್ಟಿರಬೇಕು ಅನ್ನೋಕ್ಕೊಂದು ಎಕ್ಸಾಂಪಲ್. ಈಗ ದುಬೈನಿಂದ ಇಂಡಿಯಾಗೆ ಬರ್ಬೇಕಾದ್ರೆ ಎಷ್ಟು ಕೇಸ್ಗಳಿದ್ದು, ಅದು ಒಂದೊಂದೇ ಕೇಸಿಂದ ಖುಲಾಸೆ ಆಗಿದ್ದು ನೋಡಿ. ಅದು ಅಡ್ವೊಕೇಟ್ಸ್ ಇದ್ದರು. ಕೊನೆಗೆ ಕೆಲವು ಕೇಸ್ನಲ್ಲಿ ಸ್ವಲ್ಪ ದಿವಸ ಜೈಲಲ್ಲಿ ಇರಬೇಕಾಗಿತ್ತು. ಲವ್ ಕುಮಾರ್ ಅವರೇ ಹೋಗಿ ಹಿಡ್ಕೊಂಬಂದಿತ್ತು. ಹೌದು, ದುಬೈಗೆ ಹೋಗಿ ಅವನಿಗೆ ಕರ್ಕೊಂಡ್ಬಂದರು. ಹೌದು, ಹಿಡ್ಕೊಂಡ್ಬಂದ್ಮೇಲೆ ಸುಮಾರು ಜೈಲಲ್ಲಿದೆ, ಎಲ್ಲ ಕೇಸ್ ಅದೇ ಎಲಿಬಿಯಿಂದಾನೆ. ಸರ್ ನಾನು ದುಬೈನಲ್ಲಿ ಇದ್ದೀನಿ ಸರ್, ಆಮೇಲೆ ಫ್ಲೈಟ್ ಟಿಕೆಟ್ಸು ಒಂದು ಅಲ್ಲಿದ್ದು ಎಲ್ಲ TV ಫೋಟೋಸು ಗಿಟೋಸ್ ಎಲ್ಲ ತೋರಿಸಿ ಎಲ್ಲ ಕೇಸ್ಗಳು ಎಕ್ವಿಟ್ ಆದಮೇಲೆ ಆ ಬಿಡದಿದ್ದು ಜಾಗ ಇದೆಯಲ್ಲ, ಅದು ಆ್ಯಕ್ಚುಲಿ ಒಬ್ರದ್ದು ಡಿಸ್ಪ್ಯೂಟೆಡ್ ಇದು ಲ್ಯಾಂಡ್. ಅದು ಇದು ಏನೋ ವಿಲ್ಲಾಸ್ ಮಾಡೋಕ್ಕೆ ಹೋಗಿದ್ದು. ಅದು ಆ ವಿಲ್ಲಾಸ್ ಮಾಡಾಗಿ NRIಸ್ದು ಅವ್ರವ್ರೇ ಜಗಳ ಹತ್ಕೊಂಡಾಗ ಇವನು ಕೈ ಹಾಕಿ ಎಂಟೈರ್ ತೊಗೊಂಡ್ಬಿಟ್ಟ ಅದನ್ನು. ನೋಡಿ 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 ನೋಡಿ, ನೀವು ನಂಬಲ್ಲ, ಅಲ್ಲಿ ಒಬ್ಬರು DCPದು ಫ್ರೆಂಡ್ದು ತಗ್ಲಾಕೊಂಡ್ಬಿಟ್ಟಿತ್ತು ಒಂದು ವಿಲ್ಲಾ. ಆಮೇಲೆ ಆ DCP ನನ್ನ ಹತ್ರ ಬಂದರು, ಅಶೋಕ್ ನೀನು ಅವನಿಗೆ ಫೋನ್ ಮಾಡಿ ಕೊಡಿಸಿ ಕೇಳಪ್ಪ ಅಂದ. ನಾನು ಅವನಿಗೆ ಫೋನ್ ಮಾಡಿದ್ದೆ ಮುತ್ತಪ್ಪರಯ್ಯ, ನಮ್ಮ ಒಬ್ಬರು ಇವರಿದ್ದಾರೆ, ಅವ್ರು ಸರ್ ಇಲ್ಲ ಸರ್ ಅವ್ರು ಕಳಿಸಿ ಸರ್, ನಾನು ಇವಾಗಲೇ ಎಲ್ಲ ಕೊಟ್ಬಿಟ್ಟ ಎಲ್ಲ. ಸರಿ, ಈ ಬೇರೆ ಡಾನ್ಗಳಿಗಿಂತ ಈ ಮುತ್ತಪ್ಪರಯ್ಯ ಹೇಗೆ ಭಿನ್ನ ಸರ್, ಹೇಗೆ ಡಿಫ್ರೆಂಟ್? ಅದೇ ನಾನು ಹೇಳಿದ್ನಲ್ಲ, ನಾನು ವೈಭವೀಕರಿಸೋಕೆ ಹೋಗಲ್ಲ. ಅವನ ಹತ್ರ ಒಂದು ಸ್ವಲ್ಪ ನೀತಿ ನಿಯಮ ಅನ್ನೋದಿತ್ತು.
ಇತ್ತು ಬಡವ್ರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದ. ಅಂದರೆ ಅವನ ತಲೆಯಲ್ಲಿ ಏನಾಯಿತು ಅಂದರೆ ಪೊಲೀಸ್ನವರು ಅವನಿಗೆ ಫಾಲ್ಸ್ ಕೇಸ್ ಹಾಕಿದ್ರಲ್ಲ, ಅದು ಅವನಿಗೆ ಭಾಳ ಒಂದು ಇದು ಹೋಗ್ಬಿಡ್ತು, ತಲೆಗೆ ಹೋಗ್ಬಿಡ್ತು. ಆಮೇಲೆ ಕೆಲವು ವ್ಯವಹಾರಗಳಲ್ಲಿ ಕೆಲವು ಕಬ್ಜಾ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ಸ್ಗಳನ್ನ ವೀಕ್ ಇರೋರನ್ನೆಲ್ಲ ತಗೊಂಡಿದ್ದಾನೆ. ಬಟ್ ಅಂಥ ಬೇರೆ ಈ ಇದರಲ್ಲಿ ಈಗ ಈ ಶೂಟೌಟೆಲ್ಲ ನೋಡುವಾಗ ಅಲ್ಲಿ ಡಿಸ್ಪ್ಯೂಟ್ ಇತ್ತು ಲ್ಯಾಂಡ್ದು, ಅವರು ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಇವನು ಇದು ಮಾಡ್ದ. ಒಟ್ಟಿನಲ್ಲಿ ಅಪರಾಧಗಳಾಗಿದೆ ಅವನ ಕೈಲಿ, ಅದರಲ್ಲಿ ಏನು ಹಿಂದೆ ಇಲ್ಲ. ಬಟ್ ಬೇರೆ ಈಗ ಕೊತ್ವಾಲ ಜಯರಾಜ್ ಕಂಪೇರ್ ಮಾಡಿದ್ರೆ ಇವನ ಹತ್ರ ಸ್ವಲ್ಪನಾದರೂ ನೀತಿ ನಿಯಮ ಇತ್ತು. ಏನಲ್ಲ ಆಮೇಲೆ ಈ ರೌಡಿಸಮ್ ಬೇಡವೇ ಬೇಡ, ನಾನು ಸಮಾಜ ಸೇವೆ ಬರ್ತೀನಿ ಅಂತ ನಿಜಕ್ಕೂ ಮನಸ್ಸು ಮಾಡಿದ್ದ ಅಥವಾ ಹೇಳಿದ್ನಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ರಾಜಕೀಯ, ಶೆಲ್ಟರ್ ಝೋನ್. ಅಲ್ಲ ನೀವೇನಾದ್ರೂ ಅವರಿಗೆ ಇದು ಬೆಸ್ಟ್ ಶೆಲ್ಟರ್ ಅಂದ್ರೆ ರಾಜಕಾರಣ ಅಂತ ಹೇಳಿರ್ಬೇಕು. ಕೆಲವ್ರದ್ದು ನೋಡಿರ್ಬೇಕು ಅವರು. ಕೆಲವರು ಈಗ ರಾಜಕೀಯಕ್ಕೆ ಹೋಗಿ ಉಳ್ಕೊಂಡು ಹಿಂಗೆ ಮೇಲೆ ಬಂದ್ರಲ್ಲ, ಇನ್ಫ್ಯಾಕ್ಟ್ ರಾಜಕೀಯಕ್ಕೆ ಬಂದ್ಬಿಟ್ಟಿದ್ರೆ ನನ್ನ ಪ್ರಕಾರ MP ನೋ MLA ಆಗ್ಬಿಡ್ತಿದ್ರು. ಅವ್ರೇನೋ ಫುಲ್ ಟೈಮ್ ರಾಜಕೀಯಕ್ಕೆ ಬರಲಿಲ್ಲ. ಆಮೇಲೆ ಅನಾರೋಗ್ಯನೂ ಸೇರ್ಕೊಂಡ್ಬಿಡ್ತು. ಇಲ್ಲ, ಅದು ಲಾಸ್ಟಿಗೆ ಆಗಿಲ್ಲ ಅನಾರೋಗ್ಯ. ಯು ವಾಸ್ ಫಿಟ್ ಫಾರ್, ಅಂದರೆ ಒಂದು ಗಟ್ಸಿ ಪರ್ಸನ್ ಮಾತ್ರ. ಹೌದಾ? ಗಟ್ಸಿ ಪರ್ಸನ್. ಅದಕ್ಕೊಂದು ನಮ್ಮ ಅವ್ರದ್ದು ರೌಡಿಗಳಲ್ಲಿ ಒಂದು ಡೈಲಾಗ್ ಇದೆ, ಮೀಟ್ರ್ ಅಂತ. ಮೀಟ್ರ್ ಇರ್ಬೇಕು, ಮೀಟ್ರ್ ಜಾಸ್ತಿ ಇತ್ತು. ಅಲ್ಲ ಹಂಗೆ ನೋಡಿದ್ರೆ ಈಗ ಈ ಕೊತ್ವಾಲ್, ಜಯರಾಜ್, ಅನಿಲ್ ಕುಮಾರ ಜೊತೆಗೆ ಈ ಮುತ್ತಪ್ಪ, ಈ ನಾಲ್ಕು ಜನರಲ್ಲಿ ಏನು ವ್ಯತ್ಯಾಸಗಳಿದೆ ಸರ್? ಈ ನಡುವೆ ತುಂಬ ಜನ ಇದ್ದಾರೆ. ನೀವು ಕೋಳಿ ಫಯಾಜ್ನಿಂದ ಹಿಡಿದು ರಂಗು ತನಕ ಇದ್ದಾರೆ. ಪ್ರಶ್ನೆ ಬೇರೆ. ರಂಗನಾಥ್, ನಾನು ಒಂದು ಹೇಳ್ತೀನಿ ನೋಡಿ, ರೌಡೀಸ್ಗಳಲ್ಲಿ ತಗೊಂಡ್ರೆ ನಾನು ಸ್ಟಡಿ ಮಾಡಿರೋ ಪ್ರಕಾರ ಎಜುಕೇಟೆಡ್ ರೌಡೀಸ್ ಇಬ್ಬರೇನೆ. ಒಬ್ಬ ಸೋಮ, ಡೆಡ್ಲಿ ಸೋಮ, ಒಂದು ಮುತ್ತಪ್ಪ ರೈ. ಇನ್ನು ಬಾಕಿ ಎಲ್ಲ ತಗೊಳ್ಳಿ, ಎಲ್ಲ SLC ಫೇಲು, PUC ಫೇಲು, ಅಗ್ನಿಶ್ರೀಧರ್ ಆಮೇಲೆ ಸ್ಟಡಿ ಮಾಡ್ಕೊಂಡು ಮುಂದೆ ಬಂದ. ಹೌದು, ಅಗ್ನಿಶ್ರೀಧರ್. ಆಮೇಲೆ ಅವ್ರಿಗೆ ಗೊತ್ತಾಯಿತು ವಿದ್ಯೆ ಕಲ್ತ್ರೆ, ಕಾನೂನು ಕಲ್ತ್ರೆ ನಾನು, ಯಾಕೆಂದರೆ ನೋಡಿ, ಕಾನೂನು ಗೊತ್ತಿಲ್ಲದೆ ರೌಡಿಸಮ್ಗೆ ಹೋಗ್ಬಿಟ್ರೆ ಭಾಳ ಕಷ್ಟ ಸರ್. ಹೌದು, ಕಾನೂನು ಗೊತ್ತಿದ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನೀವು ಸಿಂಪಲಾಗಿ ಹೇಳ್ತೀನಿ, ಒಬ್ಬ ಮನುಷ್ಯನ ಪೊಲೀಸ್ ಸ್ಟೇಷನ್ ಕರೆಸ್ಬೇಕಾದ್ರೆ ಒಂದು ನೋಟಿಸ್ ಕೊಡಲೇಬೇಕು. ನೋಟಿಸ್ ಕೊಟ್ಟು ಮೊನ್ನೆ ನೋಡಿ, ಒಂದು ಹೈಕೋರ್ಟ್, ನಾರ್ತ್ ಇದರಲ್ಲೇ ಒಂದು ಹೈಕೋರ್ಟ್ ಒಂದು ಆರ್ಡರ್ ಆಗಿದೆ. ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ಅವನಿಗೆ ನೋಟಿಸ್ ಕೊಟ್ಟಿರಬೇಕು. ನೋಟಿಸ್ ಕೊಡದೇ ಇದ್ದಾರೆ, ಬೇಲ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಈ ಕಾನೂನು ಕಾನೂನು ಕಲ್ತ್ಬಿಟ್ಟ. ಮುತ್ತಪ್ಪ ರೈ ಕಲ್ತ, ನಮ್ಮ ಅಗ್ನಿಶ್ರೀಧರ್ ಬ್ರದರು ನಮ್ಮ ಪೊಲೀಸ್ ಆಫೀಸರ್ ಅಲ್ಲ. ಅದೇ ಹೌದೌದು. ಅಲ್ಲ ನೋಡಿ, ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಆ ಶಿಗ್ಲಿ ಬಸ್ಯ ಅನ್ನೋವಂಥ ಒಬ್ಬ ಅವನು ಪುಡಿಗಳನ್ನ, ಅವನು ನೋಡಿ ಅವನು ಎಷ್ಟರ ಮಟ್ಟಿಗೆ ಅಂತಂದರೆ ಯಾವ್ಯಾವ ಸೆಕ್ಷನ್ಗಳು ಏನು ಎತ್ತ ಎಲ್ಲವನ್ನು ಸ್ಟಡಿ ಮಾಡ್ಕೊಂಡು ಹೊರಗಡೆ ಬರುತ್ತೆ ಪದೇ. ಯಾಕೆ ನೀವು ಈ ಕೇಸ್ ಇದೆಯಲ್ಲ, ನಮ್ಮ ರಿಚ್ಮಂಡ್ ಒಂದು ಇದು ಸ್ವಾಮಿ, ಹೌದು, ಸ್ವಾಮಿ ಶ್ರದ್ಧಾನಂದ ಶಕೀರಾ, ಅವನು ಲಾ ಓದಿ ಕೋರ್ಟ್ನಲ್ಲಿ ಎಲ್ರಿಗೂ ಅವನೇ ಪ್ಲೀ ಬರೆಯೋದು ಎಲ್ರಿಗೂ. ನೋಡಿ, ಅವ್ನ ಲಾಯರೇ ಅವನಲ್ಲಿ ಒಳಗಡೆ, ಕೋರ್ಟ್ ಒಳಗಡೆ, ಜೈಲಲ್ಲಿ. ಶಾಕಿರಾ ಬಿವಿ, ಶಾಕಿರದು.